ಹಲೋ ಎವ್ರಿವನ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೊರಿಯನ್ ಸ್ಟೈಲಲ್ಲಿರೋ ಒಂದು ಇಯರಿಂಗ್ನ ತೋರಿಸ್ತೀನಿ. ಇದು ಹೇಗಿದೆ ಅನ್ನೋದನ್ನು ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನೋಡಿ, ಈ ಥರದ್ದು ಇಯರಿಂಗು ನನಗೆ ತುಂಬ ಇಷ್ಟ ಆಗಿ ನನ್ನ ಒಂದು ವೆಸ್ಟರ್ನ್ ವೇರ್ ಡ್ರೆಸ್ಗೆ ಸೆಟ್ ಆಗುತ್ತೆ ಅಂತ ಹೇಳಿ ತರಿಸಿದೆ. ಪ್ಯಾಕಿಂಗ್ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ಔಟ್ಪುಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಇದನ್ನು ವಿಡಿಯೋನ ಕೊನೆವರೆಗೂ ನೋಡಬೇಕು. ನೋಡಿ, ಈ ಥರ ಇದೆ. ಇದು ಒಂದು ಚೈನ್ ಕೊಟ್ಟಿದ್ದಾರೆ, ಹಾಗೆ ಒಂದು ಪರ್ಲ್ ಕೊಟ್ಟಿದ್ದಾರೆ, ಒಂದು ಲೇಯರು, ಹಾಗೆ ಒಂದು ಬಟರ್ಫ್ಲೈ ಗೋಲ್ಡ್ ಪ್ಲೇಟೆಡ್ ಒಂದು ಸ್ಟಡ್ ಥರ ಇದೆ. ಇದರದ್ದು ತುಂಬ ಕ್ವಾಲಿಟಿ ಕೂಡ ಏನೋ ಚೆನ್ನಾಗಿತ್ತು. ಹಾಗೆ ಇದನ್ನು ಯಾವ ರೀತಿ ವೇರ್ ಮಾಡೋದು ನೋಡಿ, ಈ ಥರ ವೇರ್ ಮಾಡಬೇಕಂತೆ. ಫೋಟೋಸಲ್ಲೆಲ್ಲ ಈ ಥರ ತೋರಿಸಿದ್ರು. ನಮ್ಮ ಕಿವಿಗೆ ಅದು ಅಷ್ಟು ಫಿಟ್ಟಾಗಿ ಕೂರಲಿಲ್ಲ. ಆಯಿತಾ, ನಿಮ್ಗೆ ಇಯರಿಂಗ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಲೋ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಈ ವಿಡಿಯೋ ಮಾಡ್ತಿದ್ದೀನಿ. ಏನು ಅಂತೀರಾ, ಇವತ್ತಿನ ಗೋಲ್ಡ್ ರೇಟಲ್ಲಿ ಏನಾದರೂ ಗೋಲ್ಡ್ ತೊಗೊಳಕ್ಕಾಗುತ್ತಾ? ಅದಕ್ಕೋಸ್ಕರ ಒಂದು ಆರ್ಟಿಫಿಷಿಯಲ್ ಒಂದು 3 ಲೇಯರ್ ಇರೋಂಥ ಒಂದು ಸರ ತೋರಿಸ್ತಿದ್ದೀನಿ. ಇದು ನೋಡ್ತಿದ್ದೀರಲ್ಲ ಈ ವಿಡಿಯೋದಲ್ಲಿ, ಈ ಫೋಟೋದಲ್ಲಿ ಇರೋ ಥರದ್ದು ಸೇಮ್ ಇದೆಯೋ ಹೇಗೆ ಅನ್ನೋದನ್ನು ನಾನು ನಿಮಗೆ ರಿವ್ಯೂನ ಲಾಸ್ಟ್ವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ನೀವು ನೋಡ್ತಿದ್ದೀರಾ, ಪ್ಯಾಕಿಂಗ್ ಚೆನ್ನಾಗಿತ್ತು. ಹಾಗೆ ಒಂದು ಗೋಲ್ಡ್ ಕೋಟೆಡ್ ಇರೋಂಥ ಒಂದು ಗುಂಡಿನ ಸರ 3 ಲೇಯರ್ ಇರೋದು. ಇದು ಕಲರ್ಸ್ ಕೂಡ ಅವೈಲಬಲ್ ಇದೆ. ರೇಟಿಂಗ್ ಬಂದು 4.3. ಹಾಗೆ ಇದ್ರದ್ದು ಔಟ್ಲುಕ್ಕು ಫಿನಿಶಿಂಗ್ ನೋಡೋದಾದರೆ ನೋಡಿ, ಈ ಥರ ಇದೆ. 3 ಲೇಯರ್ ಆಗಿತ್ತು, ಆದರೆ ಗೋಲ್ಡ್ ಬ್ಲ್ಯಾಕ್ ಬೀಡ್ಸ್ ಇದೆ ಮಧ್ಯದಲ್ಲಿ ಒಂದು, ಹಾಗೆ ಗೋಲ್ಡ್ ಕೋಟೆಡ್ ಒಂದು ಕವರಿಂಗ್ ಇರೋ ಥರದ್ದು ಗುಂಡಿದೆ. ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿ ಅನಿಸಿದ್ದು. ಎಕ್ಸಲೆಂಟ್ ಅಂತ ಹೇಳ್ಬೋದು, ವಾವ್ ಅಂತಲೇ ಹೇಳ್ಬೋದು. ಹಾಕೊಂಡ್ರು ಕೂಡ ಲುಕ್ ಚೆನ್ನಾಗಿತ್ತು. ಆ ಒಂದು ಫೋಟೋನ ಲಾಸ್ಟಲ್ಲಿ ಒಂದು ಫೋಟೋದಲ್ಲಿ ಹಾಕ್ತೀನಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.